ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಚಾನಲ್. ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ನಿಮ್ಮ ನೆಚ್ಚಿನ ವಿಡಿಯೋ ವೀಕ್ಷಿಸಲು ಈ ನಿಮ್ಮ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮಹಾರಾಷ್ಟ್ರ ಪಂಢರಾಪುರದ ಪಾಂಡುರಂಗ ಸ್ವಾಮಿಯ ಕಥೆಯ ಅಂಶವನ್ನು ನೋಡೋಣ ಬನ್ನಿ. ಈ ಭಗವನ್ ನಾಮ ಸ್ಮರಣೆಯನ್ನು ಮಾಡ್ತಾ ನೆಲೆ ನಿಂತಿರ್ತಕ್ಕಂತಹ ಪಾಂಡುರಂಗ ವಿಠ್ಠಲ ಭಗವಂತನ ಸಾಕ್ಷಾತ್ ಸ್ವರೂಪ, ಹಾಗೆ ಭಗವಂತನ ಕಥಾ ಹಂದರವನ್ನು ಇದೀಗ ನೋಡೋಣ, ಕೇಳೋಣ ಬನ್ನಿ. ಶ್ರೀರಂಗ ಪಂಡರೀನಾಥ ಪಾಂಡುರಂಗ ದಯಾನಿಧಿ, ಏಳಯ್ಯ ಪುಂಡರೀಕಾಕ್ಷ, ಏಳಯ್ಯ ಪಾಂಡುರಂಗ ವಿಠ್ಠಲ, ಏಳಯ್ಯ 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 ದಿವ್ಯಾಂಗ ಪೂಜಿತ, ಏಳಯ್ಯ ಏಳಯ್ಯ ಸುಜನೋದ್ಧಾರ, ಏಳಯ್ಯ ಶ್ರೀ ವಿಠ್ಠಲ, ಏಳಯ್ಯ 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 ಸುರಪೂಜಿತ, ಏಳಯ್ಯ ಸುಜನೋದ್ಧಾರ, ಏಳಯ್ಯ ಹರಿ ವಿಠ್ಠಲ, ಶ್ರೀ ಪುಂಡರೀಕ ವರದ ಕರುಣಾಂತರಂಗ, ಶ್ರೀ ಜ್ಞಾನದೇವನಂತ ಅವತಾಪಹಾರ, ಶ್ರೀ ಸಂತ ಸಂಗರ ಕುಮಾರ ಮನೋಜ್ಞ ಕುಂಭ, ಶ್ರೀ ಪಾಂಡುರಂಗ ವಿಠಲ ಬೆಳಗಾಯಿತೇಳು. ಭಗವಂತ ಪಾಂಡುರಂಗನ ಸ್ತೋತ್ರದೊಂದಿಗೆ ಈ ಕಥಾಹಂದ್ರ ನೋಡೋಣ. ಮಹಾರಾಷ್ಟ್ರ ಪಂಢರಾಪುರದಲ್ಲಿ ನೆಲೆ ನಿಂತಿರ್ತಕ್ಕಂತಹ ಪಾಂಡುರಂಗನ ಎಷ್ಟು ಭಜಿಸಿದರೂ ಸಾಲದು, ಎಷ್ಟು ಸ್ತುತಿಸಿದರೂ ಸಾಲದು. ಯಾಕೆ ಅಂತಂದರೆ, ಈ ಭಗವಂತನ ಸಾಕ್ಷಾತ್ಕಾರ ಎಂಥ ಕಟ್ಟಕಡೆಯ ಭಕ್ತನಿಗೂ ಲಭಿಸುತ್ತೆ ಅಂತಂದರೆ ಇದಕ್ಕೆ ಉದಾಹರಣೆ ಭಗವಂತ ಇಲ್ಲಿ ನೆಲೆ ನಿಂತಿರೋದಕ್ಕೂ ನಮ್ಮ ಕನ್ನಡ ನಾಡಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಆದರೂ ಕೂಡ ಸಂಬಂಧ ಎಷ್ಟು ಭಾಳ ಹತ್ತಿರಕ್ಕಿದೆ ಅಂತಂದರೆ, ಆತ್ಮಕ್ಕೂ ದೇಹಕ್ಕೂ ಉಸಿರಿಗೂ ಹೃದಯಕ್ಕೂ ಇರುವಂತಹ ಒಂದು ದಿವ್ಯ ಸಂಬಂಧ ನಮ್ಮ ಕರ್ನಾಟಕಕ್ಕೂ ಪಂಢರಾಪುರಕ್ಕೂ ಇದೆ ಅಂತಂದರೆ ತಪ್ಪಾಗಲಾರದು. ಇದರ ಕಥಾಹಂದರದಲ್ಲಿ ಯಾವ ರೀತಿ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಈ ಒಂದು ಪಂಢರಾಪುರದ ಕತೆ ಎರಡೂ ಮಿಶ್ರಣ ಆಗಿದೆ, ನೋಡೋಣ ಬನ್ನಿ. ಭಗವಂತ ಒಂದು ಇಟ್ಟಿಗೆ ಮೇಲೆ ನಿಂತ್ಕೊಂಡಿದ್ದು, ಒಂಟಿ ಕಾಲಲ್ಲಿ ನಿಂತಿರ್ತಕ್ಕಂಥದ್ದು, ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಳ್ಳುವಂಥದ್ದು, ಹಾಗೆ ಹಣೆಯ ತುಂಬ ಈ ಒಂದು ಏನು ಎಲ್ಲ ಗಂಧ ಕುಂಕುಮ ಎಲ್ಲ ಇಟ್ಕೊಳ್ತಾರೆ, ಆ ರೀತಿ ಮೂಗಿಂದ ಹಣೆವರೆಗೂ ಭಗವಂತ ಒಂದು ಚಂದನ ಇಟ್ಕೊಂಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಆಮೇಲೆ ತಿಳಿಸ್ತೀನಿ, ಚಂದನದ ಬಗ್ಗೆ. ಇಷ್ಟು ಯಾಕೆ ಈ ರೀತಿ ಇಲ್ಲಿ ಭಗವಂತ ಇಲ್ಲಿ ಸೃಷ್ಟಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋದಕ್ಕೆ, ಪಂಢರಾಪುರದಲ್ಲಿ ನಿಂತಿರುವಂಥ ಕಾರಣಕ್ಕೆ, ಕರ್ನಾಟಕದಲ್ಲಿ ಪುಂಡರೀಕ ಅನ್ನೋಂಥ ಒಬ್ಬ ಭಕ್ತ ಇದ್ದ. ಅವನ ಒಂದು ಭಕ್ತಿಯ ನೆಲೆಗಟ್ಟು ಆ ರೀತಿ ಇತ್ತು. ಹಾಗಾಗಿ ಇದು ಕತೆ ಯಾವ ರೀತಿ ಮುಂದುವರಿಯುತ್ತೆ ನೋಡಿ, ಇದು ಹೇಳ್ತೀನಿ. ಮಹಾರಾಷ್ಟ್ರದ ಲೋಹದಂಡಿ ಎಂಬ ಒಂದು ಗ್ರಾಮದಲ್ಲಿ ವಿದ್ವಾನ್ ಕುಟುಂಬವೊಂದು ವಾಸವಾಗಿತ್ತು. ಜ್ಞಾನದೇವ ಎಂಬ ವ್ಯಕ್ತಿ ಆ ಕುಟುಂಬಕ್ಕೆ ಹಿರಿಯ ಮಗನಾಗಿದ್ದ. ಆತ ಧಾರ್ಮಿಕ ವಿಚಾರಗಳನ್ನು ಕ್ರೋಢೀಕರಿಸಿಕೊಂಡು ಸದಾ ವಿಚಾರವಂತನಾಗಿರ್ತಿದ್ದ, ಸದಾಚಾರಿಯಾಗಿದ್ದ. ಈತನ ಪುತ್ರ ಪುಂಡಲೀಕ ತಂದೆಗೆ ತದ್ವಿರುದ್ಧ. ತಂದೆ ತಾಯಿಯರೆಂಬ ಗೌರವ ಕೊಡದೆ ಸದಾ ಅವರೊಂದಿಗೆ ಜಗಳವಾಡುತ್ತಿದ್ದ. ಪ್ರತಿ ಒಂದು ವಿಷಯಕ್ಕೂ ತರಲೆ ಮಾಡುತ್ತಿದ್ದ. ಹೀಗೆ ನಡೆಯುವಂಥ ಸಂದರ್ಭದಲ್ಲಿ ಮಗನಿಗೂ ವಯಸ್ಸಾಗುತ್ತೆ, ಮದುವೆ ವಯಸ್ಸು. ಆಗ ಇವನು ಮದುವೆ ಮಾಡಿದ್ರೆ ಇವನು ಸರೋಗ್ತಾನೇನೋ ಅಂತ ಒಂದು ಯೋಚನೆ ಜ್ಞಾನದೇವನಿಗೆ ಬರುತ್ತೆ. ಅವನಿಗೆ ಮದುವೆ ಮಾಡ್ತಾರೆ. ಆದರೆ
ಮದುವೆ ಆದಮೇಲೆ ಇನ್ನೂ ವಿಪರೀತ ಆಗೋಗ್ಬಿಡುತ್ತೆ ಹಾವಳಿ ಒಂದು. ಆತ ಪತ್ನಿಯ ಕೈಗೊಂಬೆಯಾಗಿ ತಂದೆ ತಾಯಿಯರನ್ನು ತುಂಬ ಪೀಡಿಸ್ತಾ ಇರ್ತಾನೆ. ಯಾವ ರೀತಿ ಅಂತಂದರೆ ಅದು ಹೇಳೋಕ್ಕಾಗೋದಿಲ್ಲ. ತನ್ನ ಮತ್ತು ತನ್ನ ಹೆಂಡತಿಯ ಸುಖವನ್ನು ಹೊರತುಪಡಿಸಿ ಬೇರಾವುದನ್ನು ಗಣನೆಗೂ ಇಟ್ಕೊಳ್ಳೋದಿಲ್ಲ, ಹಾಗೆ ಯೋಚಿಸೋದು ಇಲ್ಲ. ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾನೆ ಜ್ಞಾನದೇವನ ಮಗ. ತಂದೆ ತಾಯಿ ತೀರೋಗ್ಬಿಟ್ರೆ ನನಗೆ ಯಾರೂ ಇರೋದಿಲ್ಲ, ನನ್ನ ಸುಖ ನನಗಿರುತ್ತೆ, ಇವ್ರನ್ನ ನೋಡ್ಕೊಳ್ಳೋದು ಒಂದು ಹೊರೆ ಅನ್ನೋಂಥ ಮಟ್ಟಕ್ಕೆ ಅವನು ಬಂದು ನಿಲ್ತಾನೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಂದೆ ತಾಯಿಯಂದಿರು ತನ್ನ ಸಂಸಾರ ಯಾವಾಗ ಸರೋಗುತ್ತೆ, ಮಗ ಯಾವಾಗ ಸರೋಗ್ತಾನೆ ಅಂತ ಚಿಂತೆಯಲ್ಲಿರುವಂಥ ಸಂದರ್ಭದಲ್ಲಿ ಊರಲ್ಲಿ ಕಾಶಿ ಯಾತ್ರೆಗೆ ಅಂತ ಒಂದಷ್ಟು ಜನ ಹೊರಡೋದಕ್ಕೆ ಅನುವಾಗ್ತಾ ಇರ್ತಾರೆ. ಕಾಶಿಗೆ ಹೋಗುವ ಹಿರಿಯರಿಗೆ ಮಕ್ಕಳು ಅವ್ರ ಪಾದಪೂಜೆ ಮಾಡಿ ಅವ್ರಿಗೆ ಏನು ಬೇಕು ಎಲ್ಲವನ್ನು ಸಕಲವನ್ನು ಕೊಟ್ಟು ಕಳಿಸೋವಂಥದ್ದು ನೋಡಿ ಅವ್ರಿಗೆ ಭಾಳ ಹೊಟ್ಟೆ ಉರಿಯುತ್ತೆ, ಹಾಗೆ ವಿಷಾದ ಕೂಡ ಆಗುತ್ತೆ. ಇದನ್ನು ಕಂಡ ಪುಂಡಲೀಕ ಈ ಕಾಶಿ ಯಾತ್ರೆಗೆ ಹೊರಟ್ರೆ ಪುಣ್ಯ ಲಭಿಸುತ್ತೆ ಅನ್ನೋವಂಥದ್ದು ಅವನ ತಲೆಗೆ ಬಂದಾಗ ಇದರಿಂದ ಉತ್ಸಾಹಗೊಂಡು ಅವನು ತಾನೂ ಕೂಡ ಕಾಶಿ ಯಾತ್ರೆಗೆ ಹೊರಡಬೇಕು ಅನ್ನೋವಂಥದ್ದು ಒಂದು ನಿಶ್ಚಯ ಮಾಡ್ಕೊಳ್ತಾನೆ. ಹೀಗೆ ಪುಂಡಲೀಕನ ಹತ್ರ ಅವ್ರ ತಂದೆ ತಾಯಿ ಕೂಡ ನಾವು ಬರ್ತೀವಿ ಕಾಶಿ ಯಾತ್ರೆಗೆ ಅಂತ ಹೇಳ್ತಾರೆ. ಮತ್ತು ತನ್ನ ಪತ್ನಿಯನ್ನು ಕೂಡ ಕರ್ಕೊಳ್ತಾನೆ. ಎಲ್ಲರೂ 4 ಜನ ಕಾಶಿ ಯಾತ್ರೆಗೆ ಹೊರಡ್ತಾರೆ. ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದಂಥ ಒಂದು ಸಂದರ್ಭದಲ್ಲಿ ತಂದೆ ತಾಯಿ ಹಾಗೂ ಪತ್ನಿಗೆ ನಡೆಯೋಕ್ಕಾಗೋದಿಲ್ಲ, ಅದು ಅಸಾಧ್ಯ ಅನಿಸುತ್ತೆ. ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗೆ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಹೆಂಡ್ತಿನ ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಇವರು ಹೋಗ್ತಾ ಇರ್ತಕ್ಕಂಥ ಹಾದಿಯಲ್ಲಿ ಕುಕ್ಕುಟ ಮಹರ್ಷಿಗಳ ಆಶ್ರಮ ಎದುರಾಗುತ್ತೆ. ಅಲ್ಲಿ ತಂಗಲು ಮುನಿಗಳಿಂದ ಅನುಮತಿ ಪಡೆದು ಹಾಗೆ ಕಾಶಿ ಯಾತ್ರೆಗೆ ಹೊರಡುವ ಮಾರ್ಗದ ಬಗ್ಗೆ ಅರಿಹುತ್ತಾನೆ. ಆಗ ಮುನಿಗಳು, ನಾನು ಇವತ್ತಿನವರೆಗೂ ಕಾಶಿಗೆ ಹೋಗಿಲ್ಲ, ಹಾಗೆ ನನಗೆ ಮಾರ್ಗ ತಿಳಿದಿಲ್ಲ ಅಂತ ಕೂಡ ಹೇಳ್ತಾರೆ. ಪುಂಡಲೀಕ ಜೋರಾಗಿ ನಗ್ತಾ, ಎಲ್ಲ ಋಷಿಮುನಿಗಳು ಒಂದು ಬಾರಿ ಕಾಶಿಗೆ ಯಾತ್ರೆ ಮಾಡ್ತಾರೆ, ಆದರೆ ನೀವು ಇವತ್ತಿನವರೆಗೂ ಹೋಗಿಲ್ಲ ಅಂತೇಳಿದ್ರೆ ಇದು ತುಂಬ ದೊಡ್ಡ ಪಾಪ ಅಲ್ವೇ ಅಂತ ಕೇಳ್ತಾನೆ ಋಷಿಮುನಿಗಳನ್ನ. ಕೇವಲ ಮುಗುಳ್ನಗೆ ಒಂದೇ ಅವನಿಗೆ ಸಿಗುವಂಥ ಉತ್ತರ ಇದಕ್ಕೆ. ಈ ಪ್ರಶ್ನೆಗೆ ಅವರು ಏನೂ ಮಾತಾಡೋದಿಲ್ಲ, ಸುಮ್ಮನೆ ನಸು ಹೊರಟು ಬಿಡ್ತಾರೆ. ರಾತ್ರಿ ಅಲ್ಲಿಯೇ ಕಳೆದ ಪುಂಡರೀಕನಿಗೆ ಒಂದು ಅಚ್ಚರಿ ಕಾದಿತ್ತು. ಅದೇನಪ್ಪ ಅಂತಂದರೆ ಆ ಆಶ್ರಮದ ಮಹತ್ವವೇ ಅಂಥದ್ದು. ಅಲ್ಲಿ ಅವನು ತನ್ನ ದಿಕ್ಕನ್ನೇ ಆಧ್ಯಾತ್ಮಿಕತೆಯತ್ತ ಬದಲಿಸ್ಬಿಡ್ತಾನೆ. ಬೆಳಗ್ಗೆ ಅವನು ನಿದ್ದೆಲಿದ್ದಾಗಲೇ ಹೆಣ್ಮಕ್ಳು ಮಾತು ಕೇಳುತ್ತೆ. ಅದು ಯಾರು ಅಂತ ಎದ್ದೇಳ್ತಾನೆ. ಎದ್ದು ನೋಡೋವಂಥ ಸಂದರ್ಭದಲ್ಲಿ ಆಶ್ರಮದ ಹೊರಗಡೆ ಅವ್ರ ದಿನಚರಿ ಕಸ ಗುಡಿಸೋದು, ರಂಗೋಲಿ ಹಾಕೋದು, ನೀರು ಹಾಕೋದು ಎಲ್ಲ ಮಾಡ್ತಾಯಿರ್ತಾರೆ. ಅವರು ಮಾತಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ವಿಚಾರಿಸೋದಕ್ಕೆ ಅವ್ರ ಹತ್ರ ಹೋಗಿ ನೀವು ಯಾರು ಅಂತ ಕೇಳ್ತಾನೆ. ಆಗ ಆ ಮೂವರು ವಿನಮ್ರತೆಯಿಂದ ನಾವು ಈ ಭೂಮಿಗೆ ದೇವ ನದಿಗಳಾದ ಗಂಗೆ, ಯಮುನೆ, ಸರಸ್ವತಿ ಅಂತ ಹೇಳ್ತಾರೆ. ನಿತ್ಯ ಋಷಿ ಮುನಿವರ್ಯರ ಈ ಆಶ್ರಮವನ್ನು ಸ್ವಚ್ಛಗೊಳಿಸೋದಕ್ಕೆ ನಾವು ನಿತ್ಯ ಬರ್ತಾ ಇರ್ತೀವಿ ಅಂತ ಕೂಡ ಹೇಳ್ತಾರೆ. ಈ ಮಾತಿನಿಂದ ಪುಂಡಲೀಕ ಋಷಿ ಮುನಿವರ್ಯರ ಒಂದು ಅಂತರಾತ್ಮ ಏನು ಅಂತ ಅರ್ಥ ಮಾಡ್ಕೊಂಬಿಡ್ತಾನೆ. ರಾತ್ರಿ ತಾನು ಋಷಿ ಮುನಿಯರ ಬಳಿ ಮಾತಾಡಿದ್ದು, ಹಾಗೆ ತನ್ನ ತಪ್ಪಿನ ಅರಿವಾಗಿ, ಹಾಗೆ ಅವ್ರ ತಂದೆ ತಾಯಿಗಳಿಗೆ ಹಗ್ಗ ಹಾಕ್ಕೊಂಡು ಎಳ್ಕೊಂಡು ಬಂದಿದ್ದು, ಮತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟಂಥದ್ದು ಎಲ್ಲವೂ ನೆನಪಾಗ್ಬಿಡುತ್ತೆ. ಯಾತ್ರೆಯಿಂದ ನಾವು ಯಾವುದೇ ಸನ್ಮಾರ್ಗ ಸಿಗೋದಿಲ್ಲ. ಸೇವೆ, ತಂದೆ ತಾಯಿಯರ ಸೇವೆ ಹಾಗೂ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಮಾಡಿದಾಗ ಮಾತ್ರ ಅದಕ್ಕೆ ತಕ್ಕ ಫಲ ನಮಗೆ ಸಿಗುವಂಥದ್ದು ಅಂತ ಅರ್ಥಕೊಳ್ತಾನೆ. ಈ ಪಶ್ಚಾತ್ತಾಪದಿಂದ ಅವನಿಗೆ ಜ್ಞಾನೋದಯ ಆಗುತ್ತೆ. ಇಲ್ಲಿಗೆ ಯಾತ್ರೆಯನ್ನು ಮೊಟಕುಗೊಳಿಸಿ ಒಂದು ಎತ್ತಿನ ಬಂಡಿ ಮಾಡಿ ತಂದೆ ತಾಯಿಯರನ್ನ ಅದರಲ್ಲಿ ಕುಂಡಿಸ್ಕೊಂಡು ಪತಿ ಪತ್ನಿ ಗಾಡಿ ಓಡ್ಕೊಂಡು ನಡ್ಕೊಂಡು ಬರ್ತಾರೆ. ಅಂದಿನಿಂದ ತಂದೆ ತಾಯಿಯರನ್ನ ಕಾಯ ವಾಚ ಮನಸ ಅವ್ರನ್ನ ತುಂಬ ಖುಷಿಯಿಂದ ನೋಡ್ಕೊತಾನೆ. ಅವ್ರ ಸೇವೆನೇ ಪ್ರಾಮಾಣಿಕತೆಯಿಂದ ಮಾಡ್ಕೊತಾ ಬರ್ತಾನೆ. ಕೃಷ್ಣನ ಭಕ್ತನಾಗಿ ತನ್ನ ಕಾಯಕವನ್ನು ಮುಂದುವರಿಸ್ತಾ ಇರುವಂಥ ಸಂದರ್ಭದಲ್ಲಿ ಭಗವಂತ ಗೋಪಾಲಕನ ವೇಷದಲ್ಲಿ ಅವನ ಪರೀಕ್ಷೆ ಮಾಡೋದಕ್ಕೆ ಪುಂಡಲೀಕ ಅಂತ ಕರೀತಾನೆ. ಆಗ ನಾನು ತಂದೆ ತಾಯಿಯರ ಸೇವೆಯಲ್ಲಿದ್ದೀನಿ, ನಾನು ಬರೋವರೆಗೂ ಕಾಯ್ತಾ ಇರು, ಇಲ್ಲಾಂದರೆ ಮುಂದಕ್ಕೆ ಹೋಗು ಅಂತ ಹೇಳ್ತಾನೆ. ಆಗ ಭಗವಂತ ನಾನು ಕಾಯ್ತೀನಿ ಅಂತ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಪುಂಡಲೀಕ ಒಂದು ಇಟ್ಕೆನ ಎಸ್ದು ಆ ಇಟ್ಕೆ ಮೇಲೆ ನಿಂತಿರು ಅಂತ ಹೇಳ್ತಾನೆ. ಸೇವೆ ಮುಗಿಸಿ ಹೊರಗಡೆ ಬಂದಂಥ ಪುಂಡಲೀಕ ಸಾಕ್ಷಾತ್ ಭಗವಂತನ ಕಂಡು
ಭಗವಂತ ನನ್ನ ತಪ್ಪನ್ನು ಕ್ಷಮಿಸು, ನಾನು ತಂದೆ ತಾಯಿ ಸೇವೆಯಲ್ಲಿದ್ದೆ ಅಂತ ಹೇಳ್ತಾನೆ. ಆಗ ಭಗವಂತ ನಿನ್ನ ಸೇವೆ ಕಂಡು ನಾನು ಸಂತುಷ್ಟ ಆಗಿದ್ದೀನಿ, ನಿನಗೇನು ವರ ಬೇಕು ಕೇಳು ಅಂತ ಭಗವಂತ ಹೇಳ್ತಾರೆ. ಭಗವಂತ ನನಗೇನು ಬೇಡ, ನೀನು ಇವಾಗ ಯಾಕೆ ನಿಂತಿದೆಯೋ ಅದೇ ರೀತಿ ಇಲ್ಲೇ ನಿಲ್ಲಬೇಕು, ಆ ಥರ ನಾನು ವರ ಕೊಡು ಸಾಕು ಅಂತ ಕೇಳ್ಕೊಳ್ತಾನೆ. ಇದನ್ನು ಕೇಳಿ ಸಂತುಷ್ಟಗೊಂಡಂತಹ ಭಗವಂತ ಆ ಇಟ್ಟಿಗೆ ಮೇಲೆ ಹಾಗೆ ನಿಂತ್ಕೊಳ್ತಾನೆ. ಇದು ಭಕ್ತನಿಗಾಗಿ ಭಗವಂತ ಕೊಟ್ಟಂತಹ ಒಂದು ಅಕ್ಷಯ ಪಾತ್ರೆ ಅಂತಲೇ ಹೇಳ್ಬೋದು. ಇದಕ್ಕಿಂತ ವಿಭಿನ್ನವಾದ ಕಥೆ ಏನಪ್ಪ ಅಂತಂದರೆ, ಈ ಪಾಂಡುರಂಗ ವಿಠಲನ ಮೂರ್ತಿಯು ನಮ್ಮ ಕರ್ನಾಟಕದ್ದು ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತ ಕೂಡ ಹೇಳ್ಬೋದು. ಪಾಂಡುರಂಗ ವಿಠಲನು ಮಹಾರಾಷ್ಟ್ರದ ಏಕದೇವತಾವಾದಿ ಬ್ರಹ್ಮೇತರ ದ್ವಾರಕರಿ ಪಂಥ ಹಾಗೂ ಕರ್ನಾಟಕದ ಹರಿದಾಸ ಪಂಥಗಳ ಕೇಂದ್ರ ಬಿಂದುವಾಗಿ ವಿಜೃಂಭಿಸಿದ್ದಾರೆ ಪಾಂಡುರಂಗ ವಿಠಲರು. ಪಾಂಡುರಂಗ ವಿಠಲನ ದೇವಾಲಯ ಕರ್ನಾಟಕದ ಗಡಿಗೆ ಹತ್ತಿರವಾಗಿರುವಂತಹ ಮಹಾರಾಷ್ಟ್ರದ ಪಂಢರಾಪುರದಲ್ಲಿದೆ. ವಿಠಲನ ದಂತಕಥೆಗಳು ಈ ಭಗವಂತನನ್ನು ಪಂಢರಾಪುರಕ್ಕೆ ಕರೆತರಲಾಯಿತು ಅಂತ ಕೂಡ ಒಂದು ಮೂಲ ಹೇಳುತ್ತೆ. ಅಲ್ಲದೆ ಕರ್ನಾಟಕದ ಗಡಿಯಿಂದ ಬಂದಂಥ ಈ ಭಗವಂತನಿಗೆ ಕಾನಡ ವಿಠಲ ಅಂತ ಕೂಡ ಮಹಾರಾಷ್ಟ್ರದ ಮಂದಿ ಕರೀತಾರೆ. ವಿಠಲ ಮೂರ್ತಿ ಹಂಪೆಯದ್ದು ಅಂತ ಕೂಡ ಹೇಳ್ತಾರೆ. ಇದರಿಂದ ಭಕ್ತರು ಕಾನಡು ವಿಠಲ ಅಂತ ಕೂಡ ಕರೀತಾರೆ. ಹಾಗೆ ಪ್ರತಿ ವರ್ಷ ವಿಠಲನ ತವರೂರಲ್ಲಿ ದ್ವಾರಕರಿ ಭಜನೆಗಳು ಕೂಡ ನಡೀತಾ ಇರ್ತವೆ. ಬ್ರಹ್ಮಸ್ವರೂಪಿ ವಿಠಲ ಭಕ್ತರು 100 ಕಿಲೋಮೀಟರು ಪಾದಯಾತ್ರೆಯಲ್ಲಿ ಆಗಮಿಸಿ ನಡೆದುಕೊಂಡು ಬರ್ತಾರೆ. ಇದಕ್ಕೆ ದಿಂಡಿ ಅಂತ ಕೂಡ ಕರೀತಾರೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ದಿಕ್ಕುಗಳಿಂದಲೂ ಈ ಭಗವಂತನನ್ನು ಕಾಣಲು ಪಾದಯಾತ್ರೆಯಲ್ಲಿ ಬರುತ್ತಾರೆ. ಪಾದಯಾತ್ರೆಯಲ್ಲಿ ಭಜನೆಗಳೊಂದಿಗೆ ಎಲ್ಲರೂ ಭಗವಂತನನ್ನು ಧ್ಯಾನಿಸುತ್ತಾ, ಜಪಿಸುತ್ತಾ, ಭಜನೆ ಮಾಡುತ್ತಾ ಬರುತ್ತಾರೆ. ಈ ವರ್ಷವೂ ಪಂಢರಾಪುರದ ವಾರಿ ಅನ್ನುವಂಥ 21 ದಿನದ ಉತ್ಸವ ಜರುಗುತ್ತೆ. ಈ ಉತ್ಸವದ ಸಂದರ್ಭದಲ್ಲಿ ಸಂತ ಜ್ಞಾನೇಶ್ವರರ ಪಾದಕೆಗಳನ್ನು ನಂದಿಯಿಂದ ಪಂಢರಾಪುರಕ್ಕೆ ಕೊಂಡೊಯ್ಯಲಾಗುತ್ತದೆ. ಪಂಢರಾಪುರಕ್ಕೆ ಆಷಾಢ ಏಕಾದಶಿ ಎಂದು ಬಂದು ತಲುಪುತ್ತದೆ. 150 ಕಿಲೋಮೀಟರ್ ಸಾಗುವ ಈ ಪಲ್ಲಕ್ಕಿ ನೋಡಲು 2 ಕಣ್ಣುಗಳು ಸಾಲದು. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಬಂದು ಸೇರಿರ್ತಾರೆ. ಈ ಭಕ್ತರ ಪಾದದ ಧೂಳನ್ನು ಭಗವಂತ ತನ್ನ ಹಣೆಗೆ ಸಿಂಧೂರವಾಗಿ ಇಡಬೇಕು ಅನ್ನೋಂಥದ್ದು ಅಲ್ಲಿನ ಪೂಜೆಗಳು ಮಾಡೋವಂಥವ್ರಿಗೆ ಹೇಳಿರ್ತಾರೆ. ಹಾಗಾಗಿ ಅವರು ಈ ಭಕ್ತರ ಪಾದದ ಧೂಳನ್ನು ತೆಗೆದು ಬೇರೊಂದು ಏನೋ ಮಿಶ್ರಣ ಮಾಡಿ ಭಗವಂತನ ಹಣೆಗೆ ಸಿಂಧೂರವಾಗಿ ಇಡ್ತಾರೆ. ಇದು ಭಕ್ತನ ಬಗ್ಗೆ ಭಗವಂತನಿಗೆ ಇರುವಂತಹ ಒಂದು ಒಳ್ಳೆಯ ನಿಲುವು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂತಹ ಸದ್ಭಕ್ತಿಗೆ ಹೆಸರಾದಂತಹ ಈ ಪಾಂಡುರಂಗ ವಿಠಲನ ದರ್ಶನ ಮಾಡೋದೇ ತುಂಬ ಫಲಪ್ರದವಾದಂತಹ ಅಂಶ ಅಂತ ಕೂಡ ಹೇಳ್ಬೋದು. ಇದು ಮಹಾರಾಷ್ಟ್ರದ ಪಾಂಡುರಂಗ ವಿಠಲ ದೇವಾಲಯ ಪಂಢರಾಪುರದಲ್ಲಿ ನೆಲೆ ನಿಲ್ತಿರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಮೂಲೆಗಳಿಂದ, ಎಲ್ಲ ಗ್ರಾಮಗಳಿಂದಲೂ, ಎಲ್ಲ ರಾಜ್ಯದಿಂದಲೂ, ಎಲ್ಲ ಊರುಗಳಿಂದಲೂ, ಅಷ್ಟೇ ಏಕೆ ವಿದೇಶಗಳಿಂದಲೂ ಬರುವಂತಹ ಭಕ್ತಾದಿಗಳು ಅದೆಷ್ಟೋ. ಹಾಗೆ ಇಲ್ಲಿ ನಡೆಯುವಂತಹ ಈ 21 ದಿನಗಳ ಮಹೋತ್ಸವಕ್ಕೆ ಕೋಟ್ಯಾಂತರ ಭಕ್ತಾದಿಗಳು ಸೇರುವ ಈ ಒಂದು ಸನ್ನಿವೇಶ ಕಾಣಲು ನಮ್ಮ ಜನ್ಮ ಸಾಲದಾಗುತ್ತದೆ ಅಂತೇಳಿದ್ರೆ ತಪ್ಪಾಗಲಾರ್ದು. ಇಂತಹ ಭಗವಂತನ ನಾಮಸ್ಮರಣೆ ಹಾಗೂ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆ ಎಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ ಈ ಕಥೆಯ ಹಂದರವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ನೆಮ್ಮದಿ ಭಗವಂತ ಕೊಡಲಿ. ಹಾಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ದೊರಕುವಂತಾಗಲಿ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.